ಏನಾಗಿದೆ ದೀಪಾ ನಿನಗೆ? ಅಲ್ಲ, ನೀನು ಈ ರೀತಿ ಇದ್ದು ಅದು ಯಾವ ಧೈರ್ಯದ ಮೇಲೆ ಬಾಕಲ್ ತೆಗ್ದೆ? ಅಕಸ್ಮಾತ್ ಚಿರು ಏನಾದರೂ ನೋಡಿದಿದ್ರೆ ಏನಾಗ್ತಿತ್ತು? ನನ್ನ ಕೈಯಲ್ಲಿ ಆಗ್ತಿಲ್ಲ ಅಕ್ಕ. ನಾನೇ ದೀಪ ಅನ್ನೋ ಸತ್ಯ ಅಚ್ಚುಪಣ್ಣಿಗೆ ಹೇಳ್ಬಿಡ್ತೀನಿ. ದಿಶಾಗೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ. ನನ್ನ ಸೋತೋಡೆ ಅಕ್ಕ. ಸೌಂದರ್ಯ ನನ್ನ ತಾಯಿ ಆಗ್ತಿದ್ದೀನಿ ಅಂತ ನಾಟಕ ಆಡ್ತಿದ್ರು. ಅದನ್ನ ಸುಳ್ಳು ಅಂತ ಸಾಬೀತು ಮಾಡಕ್ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಅವ್ರು ಕೆಟ್ಟವರು ಅಂತ ನಿರೂಪಿಸಕ್ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಇನ್ಯಾಕೆ ನಾನು ಈ ದಿಶಾ ಮುಖವಾಡ ಹಾಕಿರ್ಬೇಕು ಹೇಳಿ? ನೀನ್ ದಿಶಾ ಅನ್ನೋದನ್ನ ಮರೆತು ಇನ್ಯಾರ್ದೋ ಮುಂದೆ ದೀಪ ಆಗಿ ನಿಲ್ಲೋದಿಕ್ ಆಗಲ್ಲ. ನೀನಿವಾಗ ಹಿಟ್ಟಿರೋ ಹೆಜ್ಜೆನ ಹಿಂದೆ ತಗೊಂಡ್ರೆ ನಿನಗೆ ಮಾತ್ರ ಅಲ್ಲ, ಈ ಮನೆಗೂ ಅಪಾಯ ಇದೆ. ಆ ಸೌಂದರ್ಯದಿಂದ ಎಷ್ಟು ಅಪಾಯ ಇದೆ ಅಂತ ನಿನಗೆ ಗೊತ್ತು. ಪ್ಲೀಸ್ ದೀಪ, ಇಂಥ ಟೈಮಲ್ಲಿ ನನ್ನಿಂದ ಆಗಲ್ಲ ಅಂತ ಹೇಳ್ಬೇಡ. ನೋಡು, ಆ ಸೌಂದರ್ಯ ಚಿರು ಹೆಚ್ಚು ಕಮ್ಮಿ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈ ಮನೆ ಸೊಸೆಯಾಗಿ, ಚಿರು ಹೆಂಡತಿಯಾಗಿ ಸೌಂದರ್ಯನಿಂದ ನಿನ್ನ ಗಂಡನ, ಈ ಮನೆನ ನೀನೇ ಕಾಪಾಡಬೇಕು ದೀಪ. ಅಂಥದ್ರಲ್ಲಿ ಸೋತೆ ಅಂತ ಹೇಳ್ತಿದ್ಯಲ್ಲ ದೀಪ. ನೋಡು, ಇಷ್ಟು ದಿನಾನೇ ಕಷ್ಟಪಟ್ಟಿದ್ಯಾ. ಇನ್ನೊಂದು ಸ್ವಲ್ಪ ದಿನ ಕಷ್ಟಪಟ್ಟು ಆ ಸೌಂದರ್ಯನ ಬಂಡವಾಳನ ಬಯಲು ಮಾಡು. ಪ್ಲೀಸ್ ದೀಪ, ನೋಡು, ಇದಕ್ಕೆ ಏನೇ ಸಪೋರ್ಟ್ ಬೇಕಿದ್ರೂ ನಾನು ನಿನ್ನ ಜೊತೆ ಆಗಿರ್ತೀನಿ. ದೀಪ, ನಿಮ್ಮಮ್ಮ ಫೋನ್ ಮಾಡ್ತಿದ್ದಾರೆ ನೋಡು. ಆರಾಮಾಗಿ ಮಾತಾಡು. ನಿನ್ನ ಮನಸ್ಸಲ್ಲಿರೋ ಬೇಸರನೆಲ್ಲ ಅವ್ರ ಹತ್ರ ಹೇಳ್ಕೊ. ಅವಾಗ ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅಮ್ಮ, ಹೇಗಿದ್ಯಾ ಮಗಳೇ? ಅಮ್ಮ, ನಾನು ಸೋತೋದಮ್ಮ. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಅಂತದೇನಾಯ್ತು ಹೇಳು. ದೀಪ ಆಗಿ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತ ತಾನೆ ದಿಶಾ ಆಗಿ ಮನೆಗೆ ಬಂದಿದ್ದು. ಆದರೆ ದಿಶಾ ಆಗೋ ನನಗೇನು ಮಾಡೋಕ್ಕಾಗಲಿಲ್ಲ ಅಮ್ಮ. ಸೌಂದರ್ಯ ಮುಖವಾಡ ನನಗೆ ಕಳ್ಸೋಕ್ಕಾಗಲಿಲ್ಲ. ಇಲ್ಲೆಲ್ಲರೂ ನನ್ನ ದೀಪ ಆಗಿ ನೋಡಬೇಕು ಅಂತಲೇ ಬಯಸ್ತಿದ್ದಾರೆ. ಒಂದೊಂದು ಕ್ಷಣನೂ ನಾನು ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮ. ದಿಶಾ ಆಗಿ ನನಗೇನೂ ಸಾಧಿಸೋಕ್ಕಾಗಲಿಲ್ಲ. ದೀಪ ಆಗಿ ನಿಮಗೆ ಬದುಕಕ್ಕೂ ಆಗ್ತಿಲ್ಲ ಅಮ್ಮ. ನೋಡು ಮಗಳೇ, ಇಡೀ ಮನೆಯವ್ರ ಭವಿಷ್ಯ ನಿಂತಿದೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಗಂಡನ ನೀನ್ ಕಾಪಾಡ್ಕೋಬೇಕು. ಸದ್ಯಕ್ಕೆ ನಿನ್ ಮನ್ಸಿಗಾಗಿರೋ ಆತಂಕ ಕಡಿಮೆ ಆಗ್ಬೇಕು ಅಂದ್ರೆ ದೇವ್ರನ್ನ ನಂಬು. ಅಲ್ಲೇ ಹತ್ರದಲ್ಲಿ ದೇವಿ ದೇವಸ್ಥಾನ ಏನಾದ್ರೂ ಇದ್ರೆ